ಶಾರದಾ ಅಕ್ಕ, ನನ್ನ ಬೆಲ್ಲನ ಇಲ್ಲಿ ಇಟ್ಟಿದ್ದೀನಿ. ಮತ್ತೆ ತುಪ್ಪನ ಪಂಡಿತರೇ ತರ್ತಿದ್ದಾರೆ. ನಿಮ್ಮನ್ನ ಯಾರೋ ಭೇಟಿ ಆಗಕ್ಕೆ ಬಂದಿದ್ದಾರೆ. ಇಲ್ಲೇ ಇದ್ದಾರೆ, ನಾನು ಹೊರಡ್ತಾ ಇದ್ದೀನಿ. ಅಮ್ಮ, ಯಾರೋ ಬಂದಿದ್ದಾರಂತೆ ನೋಡಿ. ಹೇಗಾದರೂ ನಾನು ಸಾಬೀತು ಮಾಡಲೇಬೇಕು ಇವರ ಮುಂದೆ ನಾನು ರಾಮನ ಮಿತ್ರನಂತ. ಆಮೇಲೆ ನಾನು ಸ್ವಾದಿಷ್ಟ ಭೋಜನವನ್ನು ಗ್ರಹಣ ಮಾಡಿ ಹೊರಟು ಹೋಗುತ್ತೇನೆ. ಈ ಮುದುಕಿ ಭಯಾನಕವಾಗಿದ್ದಾಳೆ. ನಾನು ಮೊದಲು ಇಲ್ಲಿಂದ ಹೊರಟು ಹೋಗಬೇಕು. ಅಮ್ಮ, ಇವ್ರು ಯಾರು? ಇವ್ರು ಅವ್ರೇನಾ? ನೀವು ಗೋಪಾಲ್ ಕೃಷ್ಣ ಅಲ್ವಾ? ನೀವು ನಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ ನಿಮ್ಮನ್ನ ಗುರ್ತಿಸ್ಬಿಟ್ರು. ನೀವು ಅವರೇ ಅಲ್ವಾ? ರಾಮನ ಜೊತೆ ರಾಮ ಮಂದಿರದ ಹಿಂದಿರುವ ಮೈದಾನದಲ್ಲಿ ಗಿಲ್ಲಿ ದಂಡ ಆಡ್ತಿದ್ರಿ. ಮತ್ತೆ ರಾಮು ಚಿಕ್ಕಪ್ಪ ಅಲ್ಲ, ಕಲ್ಯಾ ಅವರ ತೋಟದಲ್ಲಿ ಮಾವಿನ ಹಣ್ಣು ಕದೀತಾ ಇದ್ರಿ. ಮತ್ತೆ ಸ್ಮಶಾನದಲ್ಲಿ ಭೂತನಾಗಿ ರಾಮನನ್ನ ಹೆದರಿಸ್ತಾ ಇದೆ. ಎಂತ ಅದೃಷ್ಟ! ತಮಗೆ ತಾವೇ ಗೋಪಾಲಕೃಷ್ಣನ ಎಲ್ಲ ಸಂಪೂರ್ಣ ರಾಮಾಯಣ ತಿಳಿಸುತ್ತಿದ್ದಾರೆ. ಒಳ್ಳೆದೇ ಆಯ್ತು. ನೋಡಿದ್ರ, ಅಮ್ಮ ನಿಮ್ಮ ಪರಿಚಯ ನೀವು ತಿಳಿಸ್ದೇನೆ ನಿಮ್ಮನ್ನ ಕಂಡಿಡ್ದ್ಬಿಟ್ರು. ಇನ್ನು ನಿಂತಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಾವು ಮರ್ತೇ ಬಿಟ್ಟಿದ್ವಿ, ಮೊದ್ಲು ನಿಮ್ಮ ಸ್ವಾಗತ ಪಾದ ತೊಳೆದು ಮಾಡ್ಬೇಕು ಅಂತ. ಸರಿ ಬಾಗುಂಡಪ್ಪ, ತಟ್ಟೆ ಮತ್ತೆ ನೀರ್ ತರೋಣ. ಅಮ್ಮ, ತಟ್ಟೆ ಮತ್ತೆ ನೀರ್ ತಂದ್ವಿ. ಈಗ ಕೇವಲ ರಾಮನ್ ಪ್ರತೀಕ್ಷೆ ಅಷ್ಟೇ. ಶಾರದಾ ನನ್ನ ಕಾಲ್ ತೊಳಿತಾಳ? ಇದು ಕನ್ಸಲ್ಲ, ಇದು ನಿಜ. ಶಾರದಾ ನಿಜವಾಗ್ಲೂ ನನ್ನ ಕಾಲ್ ತೊಳಿತಾಳೆ. ಧನ್ಯವಾದ. ಮತ್ತೆ ರಾಮ ಇಷ್ಟೊತ್ಗೆಲ್ಲ ಬರ್ಬೇಕಾಗಿತ್ತು. ಅವನಂತೂ ಬಾಲ್ಯದಿಂದ ಹೀಗೆ, ನಿಮ್ಗಂತೂ ಗೊತ್ತಿದ್ಯಲ್ಲ, ಯೋಚಿಸೋದೇ ಇಲ್ಲ. ಅದಂತೂ ಅವರ ವಿವಾಹ ನಮ್ಮ ಜೊತೆ ಆಗಿದೆ. ಅದಕ್ಕೆ ಸಂಸಾರ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಅಮ್ಮ? ರಾಮನ ಪ್ರತೀಕ್ಷೆ ಎಲ್ಲಿವರೆಗೂ ಮಾಡ್ತೀಯಾ? ನಡಿ, ನಾವೇ ಮಾಡೋಣ. ಅಮ್ಮ, ಆಹಾ, ಎಷ್ಟು ಸುಖವಾಗಿದೆ. ಶಾರದಾ, ನಿನ್ ದಿನ ಯಾಕೆ ಹೀಗ್ ಮಾಡಲ್ಲ? ಹಿಂದೆ ಹೋಗಿ. ಅರೆ, ಇದು ನಿಮ್ಗಾಗಿ ಅಲ್ಲ, ಇದೆಲ್ಲ ನಿಮ್ಮ ಬಾಲ್ಯದ ಸ್ನೇಹಿತ ಗೋಪಾಲಕೃಷ್ಣನ್ಗಾಗಿ. ಇವನು ಗೋಪಾಲಕೃಷ್ಣ ಹೇಗಾಗಕ್ ಸಾಧ್ಯ? ಬನ್ನಿ ಅಲ್ವಾ? ಅರೆ, ನನ್ನ ಮಿತ್ರ ಅವನ್ ಕಾಲ್ ಸ್ವಯಂ ತೊಳ್ಕೊತಿದ್ದ. ನಾನು ಇವನ್ನ ಸ್ವಲ್ಪವೂ ಗುರ್ತೇ ಹಿಡಿಯಕ್ಕಾಗ್ತಿಲ್ಲ. ಗುರ್ತು ಸಿಕ್ತಾ? ನಾನು ಅವನೇ. ಯಾರು ನೀನು? ನನ್ ಮಿತ್ರನ ಹೆಸರು ಗೋಪಾಲಕೃಷ್ಣ. ನೀನ್ ಯಾರು? ಅಯ್ಯೋ ರಾಮ, ಅವನೇ ನಿನ್ ಜೊತೆ ಗಿಲ್ಲಿ ದಾಂಡ ಆಡ್ತಿದ್ನಲ್ಲ. ಹಾಗಂತ ಇವನ್ ಹೇಳದ್ನಾ? ಇಲ್ಲ, ಅಮ್ಮ ಹೇಳಿದ್ರು. ನೀನ್ ನನ್ ಜೊತೆ ಗಿಲ್ಲಿ ದಾಂಡ ಆಡ್ತಿದ್ಯಾ? ಇಲ್ಲ, ಮಾವನನ್ ಕರೀತಿದ್ವಿ ಕಲ್ಯಾ ತೋಟದಲ್ಲಿ. ಇದನ್ನು ಇವನೇ ಹೇಳದ್ನಾ? ಇಲ್ಲ, ಅಮ್ಮ ಹೇಳಿದ್ಲು. ಅಮ್ಮ ಇದನ್ನು ಕೂಡ ಹೇಳಿದ್ರು. ಇವ್ರು ನಿಮ್ಗೆ ಸ್ಮಶಾನದಲ್ಲಿ ಭೂತನಾಗಿ ಎದುರಿಸ್ತಿದ್ರು ಅಂತ. ಎಲ್ಲ ಅಮ್ಮನೇ ಹೇಳಿದ್ರೆ ಇವನೇನ್ ಹೇಳ್ದ ಹಾಗಾದ್ರೆ? ಏನು ಇಲ್ಲ, ಆದ್ರೆ ಅಮ್ಮ ಇವ್ರನ್ನ ಗುರ್ತಿಸಿದ್ರು. ಹೌದಾ? ಅಮ್ಮನೇ ಹೇಗ್ ಗುರ್ತು ಹಿಡಿದ್ಬಿಟ್ರು? ಇದ್ರಲ್ಲಿ ಗುರ್ತಿಸೋ ಅಂತದೇನಿದೆ? ಯಾವಾಗ ಇವ್ರು ಅಮ್ಮನ್ ನೋಡಿದ್ರು, ಇವ್ರು ಮೌನವಾಗಿ ಬಿಟ್ರು. ಆದ್ರೂ ಕೂಡ ಅಮ್ಮ ಇವ್ರನ್ನ ಗುರ್ತಿಸ್ಬಿಟ್ರು.
ಬಾಲ್ಯದಲ್ಲಿ ಇವ್ರು ಯಾವಾಗ ಅಮ್ಮನ್ ನೋಡ್ತಿದ್ರು ಸುಮ್ನೆ ಮೌನವಾಗ್ಬಿಡ್ತಿದ್ರು. ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಿದ್ರು. ನಿಮ್ಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಕೇಳಿ ಇವ್ರನ್ನ. ಭಯ ಪಟ್ಕೊಂಡು ಓಡೋಗ್ತಿದ್ರಿ ಅಲ್ವಾ? ನೋಡಿದ್ರಾ ಅಮ್ಮನ ನೆನ್ಪಿನ ಶಕ್ತಿ ಎಷ್ಟ್ ಚೆನ್ನಾಗಿದೆ ಎಂದು. ಆಯ್ತು, ಆದ್ರೆ ಅಮ್ಮ ನನ್ನ ಮಿತ್ರ ಅಂತೂ ಗುಂಡಪ್ಪನ ಹಾಗಿದ್ದ. ಇವನು ಎತ್ತರ ಇದ್ದಾನೆ. 20 ವರ್ಷಗಳ ಹಿಂದೆ ನಾನು ಕುಳ್ಳನಾಗಿದ್ದೆ, ಈಗ ಉದ್ದ ಆಗಿದ್ದೇನೆ. ಏನು 20 ವರ್ಷಗಳಲ್ಲಿ ಬೆಳೆಯಲೋ ಮಿತ್ರ? ನಿಜವಾಗ್ಲೂ ಬೆಳಿಬಹುದು. ಆಯ್ತು, ಒಪ್ಕೊಂಡೆ. ಇವನಂತೂ ತುಂಬಾ ಎತ್ತರ ಬೆಳೆದಿದ್ದಾನೆ. ಆದ್ರೆ ಬಣ್ಣ ನನ್ ಮಿತ್ರ ಬೆಳ್ಳಗಿದ್ದ. ಗೋಪಾಲ್ ಕೃಷ್ಣನ್ ಬಣ್ಣ ಹೇಗ್ ಬದಲಾಯ್ತು ಅಮ್ಮ? ಹೇಳು ಹೇಳು. ಯೋಗ ಬಲದಿಂದ. ನಾನು ಹಿಮಾಲಯದಲ್ಲಿ ಸಾಧು ಜೊತೆ ಇದ್ದೆ. ಚಿತೆಯ ಭಸ್ಮವನ್ನು ಹಚ್ಚಿಕೊಳ್ಳುತ್ತಿದ್ದೆ. ಅಗ್ವಾನ ಹಾಲಿನಲ್ಲಿ ಸ್ನಾನ ಮಾಡುತ್ತಿದ್ದೆ. ನಾನು ದಿನಾರಾತ್ರಿ ಹೋಮಕುಂಡದ ಮುಂದೆ ಕೂತಿರ್ತಿದ್ದೆ. ಅದಕ್ಕಾಗಿ ನನ್ನ ಬಣ್ಣ ಬದಲಾಗಿದೆ. ಇದು ಕೂಡ ಸಾಧ್ಯವಿದೆ. ಇಲ್ಲ ಇಲ್ಲ, ಇವನ್ ಗೋಪಾಲ್ ಕೃಷ್ಣ ಅಲ್ವೇ ಅಲ್ಲ. ಆದ್ರೆ ಇವ್ರು ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ? ಇವ್ರಿಗೆ ಅರ್ಥ ಮಾಡ್ಸೋಕೆ ಎಲ್ರ ಮುಂದೆ ಇವ್ರ ಬಂಡವಾಳ ಬಯಲ್ ಮಾಡ್ಬೇಕು ರಾಮ. ಅರೆ, ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೋ ವರ್ಷಗಳ ನಂತರ ನಿಮ್ಮ ಬಾಲ್ಯ ಸ್ನೇಹಿತ ಮನೆಗೆ ಬಂದಿದ್ದಾರೆ. ನೀವು ಕೂತ್ಕೊಳ್ಳಿ, ಮಾತಾಡಿ, ನಾವು ಭೋಜನ ತಯಾರು ಮಾಡ್ತೇವೆ. ನೋಡಿ, ನೀವು ಲಡ್ಡು ಗ್ರಹಣ ಮಾಡಿ, ಇವರಿಗೆ ನೀಡಬೇಡಿ. ಬನ್ನಿ ಅಮ್ಮ, ಬಾ ಗುಂಡಪ್ಪ. ಎಲ್ಲೋ ಎಡವಟ್ಟಾಗಿದೆ. ಈಗ ನನ್ನ ಗುರುತು ಸಿಕ್ತಲ್ವಾ ಮಿತ್ರ? ಹಾ ಶೀಘ್ರವೇ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ತಿನ್ನು, ಲಡ್ಡು ತಿನ್ನು. ಅರೆ ತಿನ್ನು, ಚೆನ್ನಾಗಿ ತಿನ್ನು. ನನಗ್ ಕೊಡ್ಬೇಡ. ಹಾ, ಇನ್ನು ತಿನ್ನು, ತಗೋ ತಿನ್ನು. ಅರೇ ರೀ ಶಾರದಾ, ಇದೇನ್ ಮಾಡ್ತಿದ್ಯಾ? ಗೋಪಾಲ್ ಕೃಷ್ಣನ್ಗೆ ತುಪ್ಪ ಸ್ವಲ್ಪವೂ ಇಷ್ಟ ಇಲ್ಲ. ಇವನ್ಗೆ ಅಡ್ಗೆ ಎಣ್ಣೆ ಇಷ್ಟ. ತುಪ್ಪದ ಬದಲು ಅಡಿಗೆ ಎಣ್ಣೆ? ಅವ್ರವ್ರ ಇಷ್ಟ, ಏನ್ ಮಾಡಕ್ಕಾಗತ್ತೆ ಅಲ್ವೇ ಮಿತ್ರ? ಈಗ ಇಷ್ಟು ಒಳ್ಳೆ ಭೋಜನ, ಅದರ ಜೊತೆಗೆ ಅಡುಗೆ ಎಣ್ಣೆ, ಪರವಾಗಿಲ್ಲ. ಹಾಕು ಹಾಕು, ಅಡ್ಗೆ ಎಣ್ಣೆ ಹಾಕು. ಇವಾಗ ತಿನ್ನಿ. ಹಾ, ನೀನ್ ಮತ್ತೆ ಏನೋ ಮರ್ತಿದ್ಯಾ? ಅದೇ ಮೆಣಸಿನಕಾಯಿ ಇಲ್ದೆ ನೀನ್ ಊಟ ಪೂರ್ಣ ಆಗಲ್ಲ. ಅರೆ, ನಿಸ್ಸಂಕೋಚವಾಗಿ ನಿಂಗೆ ಏನ್ ಬೇಕೋ ಅದನ್ನ ಕೇಳ್ಬಿಡು. ಸಂಕೋಚ ಬೇಡವೇ ಬೇಡ. ಶಾರದಾ, ಹೋಗು, ಮೆಣಸಿನ್ಕಾಯಿ ತಗೊಂಡ್ ಬಾ. ಮೆಣಸಿನ್ಕಾಯಿ ಬರ್ತಾ ಇದೆ ಈಗ. ನಾನೇ ನನ್ನ ಕೈಯಾರ ಸ್ವಯಂ ಬಡಿಸ್ತೀನಿ. ಇಷ್ಟೊಂದು ಖಾರನ? ಇದು ಕಮ್ಮಿ ಶಾರದಾ. ನನ್ನ ಮಿತ್ರ ಗೋಪಾಲ್ ಕೃಷ್ಣ ಇನ್ನೂ ಹೆಚ್ಚು ಖಾರ ತಿಂತಾನೆ. ಆದ್ರೆ ಇವತ್ತಿಷ್ಟರಲ್ಲೇ ತೃಪ್ತಿ ಪಡ್ತಾನೆ. ನಿನಗ್ ಗೊತ್ತಾ ಶಾರದಾ, ಪಾಠಶಾಲೆಗೆ ಹೋಗುವಾಗ ಇವನು ಮೆಣಸಿನ್ಕಾಯಿ ತೋಟದಲ್ಲಿ ನುಗ್ಗಿ ಅಲ್ಲಿ ಮೆಣಸಿನ್ಕಾಯಿ ಕತ್ ತಿಂತಾ ಇದ್ದ. ಇವನು ಹೇಗ್ ಖಾರ ತಿಂತಿದ್ದ ಅಂದ್ರೆ ಸಿಹಿಯಾದ ಮಿಠಾಯಿ ತಿನ್ನೋ ತರ. ಇಷ್ಟೊಂದು ಖಾರ ಯಾವ ಮನುಷ್ಯ ತಿಂತಾನೆ? ಗೋಪಾಲಕೃಷ್ಣ ಮನುಷ್ಯನೋ ಇಲ್ಲ ರಾಕ್ಷಸನೋ? ನಾನು ಸಿಕ್ಕಾಕೊಂಡ್ಬಿಟ್ಟೆ. ತಿನ್ನು ಮಿತ್ರ, ತಿನ್ನು ತಿನ್ನು. ಮೊದ್ಲು ಖಾರ ತಿನ್ನು. ಅರೆ, ಹೇಗ್ ತಿಂತೀಯಾ? ಈಗ ನಾನ್ ಮರ್ತೆ. ಇವಾಗ ನೀವೇನ್ ಮರ್ತ್ ಬಿಟ್ರಿ? ಅಯ್ಯೋ, ನಾನು ನನ್ನ ಮಿತ್ರ ಗೋಪಾಲ ಕೃಷ್ಣನಿಗೆ ಸ್ವಯಂ ನನ್ನ ಕೈಯಾರೆ ಊಟ ಮಾಡಿಸ್ತಿದ್ದೆ. ಇವತ್ತು ನಾನೇ ತಿನ್ನಿಸ್ತೀನಿ. ಕುಡಿ ಕುಡಿ. ಹಾ, ಖಾರ ಕಮ್ಮಿ ಆಯ್ತಲ್ಲ? ನಂಗೆ ಗೊತ್ತಿದೆ ನಿನಗೆ ಕಮ್ಮಿ ಖಾರ ಸ್ವಲ್ಪವೂ ಇಷ್ಟ ಇಲ್ಲ. ಆದ್ರೆ ಇವತ್ತಿಷ್ಟು ಸಾಕು. ಹಾ, ತಗೋ, ಬೇಗ ಮುಗಿಸು. ಹಾ, ಕುಡಿ ಕುಡಿ ಕುಡಿ.
ಮಿತ್ರನಲ್ಲ ನಾನು. ಇಷ್ಟು ಖಾರ ತಿಂದ್ರೆ ಸತ್ತೋಗ್ತೀನಿ ನಾನು. ನೀರ್ ಕೊಡಿ, ಸತ್ತೋಗ್ತೀನಿ ನಾನು. ನೀರ್ ಕೊಡಿ. ನಾನು ಮಿತ್ರನಲ್ಲ ನಾನು. ನೀರು. ಮಿತ್ರನಲ್ಲ ನಾನು ಭೋಜನ ಮಾಡೋಕೆ ಬಂದಿರೋದು. ಈಗ ಹೇಳ್ತೀಯಾ ಯಾರು ನೀನು? ಮೊದಲು ನೀವು ಹೇಳಿ, ನೀವು ಯಾರು ಅಂತ. ನಾನು ಯಾರು ಗೊತ್ತಿಲ್ವಾ? ಇಲ್ಲ. ಇವರು ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರರು, ಪಂಡಿತ ರಾಮಕೃಷ್ಣ. ಏನು? ಮಹಾಪಂಡಿತ ರಾಮಕೃಷ್ಣ? ನನ್ನನ್ನು ಕ್ಷಮಿಸಿಬಿಡಿ ರಾಮಕೃಷ್ಣ ಅವರೇ. ನನಗೆ ತಿಳಿದಿರಲಿಲ್ಲ ಇದು ನಿಮ್ಮ ನಿವಾಸ ಅಂತ. ನಮಗೆ ತಿಳಿದಿತ್ತು ನಿಮ್ಮ ನಿವಾಸದಲ್ಲಿ ಅತಿಥಿಗೆ ಭೋಜನ ಮಾಡುತ್ತಿದ್ದಾರೆ ಅಂತ. ಅದಕ್ಕೆ ಒಳ್ಳೆ ಭೋಜನ ಮಾಡೋಣ ಎಂದು ನಿಮ್ಮ ಮಿತ್ರನಾಗಿ ಬಂದೆ. ಗೊತ್ತಿದೆ, ಇಲ್ಲಿಗೆ ಬರೋಕ್ ಮುಂಚೆನೆ ನನಗೆ ಗೊತ್ತಿತ್ತು. ಆದ್ರೆ ಆ ಕಳ್ಳ ಎಲ್ಲಿ ಸಿಗ್ತಾನೆ? ನಮ್ಮ ಆಚಾರ್ಯ ಚಕ್ರಪಾಣಿಗೆ ಮೋಸ ಮಾಡಿದವನು. ನಾನು ಹೇಗಾದ್ರೂ ಅವನನ್ನ ಹುಡುಕ್ಬೇಕು. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ಪ್ರಣಾಮ. ನಂದೊಂದು ಸಮಸ್ಯೆ ಇದೆ. ಆಮೇಲೆ. ಅಯ್ಯೋ, ಆಗ ನೀನ್ ಬಚಾವದೆ. ಆಗ ನಾನು ನಿನ್ನ ಆ ತುಪ್ಪದ ಅಂಗಡಿ ಬಳಿ ನೋಡಿದೆ. ನೀನು ಆ ಹುಡುಗನ ಹಿಂದೆ ಹೋಗ್ತಾ ಇದ್ದೆ. ತಗೊಳ್ಳಿ ನಿಮ್ ತುಪ್ಪ. ಧನ್ಯವಾದ. ನಂಗಾಗ್ಲೇ ಗೊತ್ತಾಗೋಯ್ತು, ನೀನು ಆಮೇಲೆ ಮೂರ್ಖರನ್ನಾಗಿಸಲು ನಮ್ಮನೆಗೆ ಬರ್ತಿದ್ಯಾ ಅಂತ. ನೀನು ಬಂದ್ಬಿಟ್ಟೆ. ಈಗ ನಾನು ಸೈನಿಕರನ್ನ ಕರೆಸಿ ನಿನ್ನನ್ನ ಹಿಡಿಸ್ಬಿಡ್ತೀನಿ. ಬಹುಶಃ ಇವನೇ ಆಚಾರ್ಯ ಚಕ್ರಪಾಣಿಗೆ ಮೋಸ ಮಾಡಿದವನಿರ್ಬೋದು. ಆದ್ರೆ ಈ ವಿಷಯ ಇವನ ಬಾಯಿಂದಾನೇ ಹೊರಗೆ ತೆಗೆಸ್ಬೇಕು. ನೋಡಿ, ನಾನು ಹೊಟ್ಟೆ ಹಸಿವಿನ ನಿಂತಿದ್ದೆ. ಇಲ್ಲಿ ಕೇವಲ ಭೋಜನ ಮಾಡುವುದಕ್ಕೆ ಬಂದಿರೋದು. ಬಾಯಿ ಮುಚ್ಚು ಕಳ್ಳ ಬಡವ. ನೀನ್ ಸಿಕ್ಕಾಕೊಳ್ಳಕ್ಕೆ ಯೋಗ್ಯ. ಹಿಡಿದ್ಕೊಡ್ತೀನಿ. ಒಬ್ಬ ಅಂಧ ಭಿಕಾರಿನ ಯಾಮಾರಿಸಿ ಅವನು ಮುದ್ರೆ ಕದಿತ್ಯ. ಕೇವಲ ಊಟಕ್ಕಾಗಿ ಯಾರ್ದೋ ಮನೆಗೆ ಮಿತ್ರನಂತೆ ಬಂದು ನುಗ್ಬಿಡ್ತೀಯ. ಛೇ, ನೀನ್ ನನ್ನ ಯಾವ ಕೆಲ್ಸಕ್ಕೂ ಬರಲ್ಲ. ಇದೇನು ಹೇಳ್ತಾ ಇದ್ದಾನೆ? ಇವನ ಯಾವ ಕೆಲಸಕ್ಕೂ ಅಂದ್ರೆ? ಅರೆ ಅವನು ಕಳ್ಳ. ಅವನು ಆಚಾರ್ಯ ಚಕ್ರಪಾಣಿಯನ್ನೇ ಅಳಿಯನಾಗ ದೋಚಿದ್ದ. ಅವನು ಎಷ್ಟು ಬುದ್ಧಿವಂತ ಅಂದ್ರೆ ಇಲ್ಲಿವರೆಗೂ ಅವನು ಸಿಕ್ಕೇ ಇಲ್ಲ. ತನ್ನ ಹೆಸರು ಅಳಿಯ ಅಂದ, ಕೆಲ್ಸ ಲೇವಾದೇವಿ ಅಂದ, ಮತ್ತು ಕುದುರೆ ಹೆಸರು ವಸೂಲಿ ಅಂದ. ಆಚಾರ್ಯರ ಧನವೆಲ್ಲ ದೋಚೋದ. ಜನ ಅನ್ಕೊಂಡ್ರು ಆಚಾರ್ಯರ ಋಣದಾನ ಅಳಿಯನಿಂದ ಸಾಲ ತಗೊಂಡಿದ್ದಾರೆ ಅಂತ, ಅವನು ವಸೂಲಿಗೆ ಬಂದಿದ್ದಾನೆ ಅಂತ. ಈ ರೀತಿ ಆಚಾರ್ಯರನ್ನ ಯಾಮಾರಿಸಿ ಅವನ ಧನವೆಲ್ಲ ಹೊತ್ತು ಹಾರು ಹೋದ. ಅವನನ್ನಂತಾರೆ ಬುದ್ಧಿವಂತ ತಂತ್ರಗಾರಿಕೆಯೇ ಕಳ್ಳ. ಎಲ್ಲಿಯ ಆ ಕಳ್ಳ? ಎಲ್ಲಿಯೇ ಈ ಕಳ್ಳ? ಅವನ್ ನನಗೇನಾದ್ರೂ ಸಿಕ್ಕಿದ್ರೆ ನಾನು ಆ ಕಳ್ಳನ್ನ ಜೊತೆಲಿರ್ಸ್ಕೋತೀನಿ. ಒಬ್ಬ ಕಳ್ಳನ ಜೊತೆಗಾರ? ಹಾ, ಇಟ್ಕೋತೀನಿ. ಅವನ್ ಕಳ್ಳ ಅಥವಾ ಇನ್ಯಾರೇ ಆಗಿರ್ಲಿ, ಆದ್ರೆ ಬುದ್ಧಿವಂತ ಅಲ್ವಾ? ನಾನು ಸ್ವಯಂ ಬುದ್ಧಿವಂತನಾಗಿರೋ ಕಾರಣ ನಾನು ಬುದ್ಧಿವಂತರನ್ನ ಗೌರವಿಸ್ತೀನಿ. ನಂಗೆ ಅವನೇನಾದ್ರೂ ಸಿಕ್ಬಿಟ್ರೆ ಆಗ ನಾನು ಈ ನಗರದ ಒಬ್ಬ ಯಾರಾದ್ರೂ ಧನವಂತ ವ್ಯಕ್ತಿ, ಅರ್ಥಾತ್ ನಗರದಲ್ಲಿ ಅಪಾರ ಧನವಿರೋರ್ ಮನೆಗೆ ನುಗ್ಗಿ ದೋಚುವ ಉಪಾಯ ಮಾಡಿ ನಾನು ಹೆಚ್ಚು ಧನ ಸಂಪಾದನೆ ಮಾಡ್ತಿದ್ದೆ. ಆದ್ರೆ ನನಗ್ ಸಿಕ್ಕಿದ್ದು ನಿನ್ನಂತವನು ಮಂದ ಬುದ್ಧಿಯ ಕಳ್ಳ, ಸುಲಭವಾಗಿ ಸಿಕ್ಕಾಕೊಳ್ಳೋನು. ಇಲ್ಲ, ನಿನ್ನ ಸ್ಥಾನ ಕಾರಾಗೃಹದಲ್ಲೇ. ಇಲ್ಲ, ನನ್ನ ಸ್ಥಾನ ಅಂತೂ ನಿಮ್ಮ ಜೊತೆ ಇದೆ ಮಹಾಶಯ. ಯಾಕಂದ್ರೆ ನಾನೇ ಆ ಕಳ್ಳ. ಆ ಆಚಾರ್ಯ ಚಕ್ರಪಾಣಿಯ ಅಳಿಯನಾಗಿ ದೋಚಿದವನು ನಾನೇ. ಅರೆ ಬಿಡು, ನೀನಾ ಮಹಾನ್ ಕಳ್ಳ ಹೇಗಾಗಕ್ ಸಾಧ್ಯ? ನೀನು ಕೇವಲ ಊಟಕ್ಕಾಗಿ ನಮ್ಮಂಥವ್ರನ್ನ ಯಾಮರಿಸ್ತೀಯ. ಇಲ್ಲ, ಹಾಗೇನೂ ಇಲ್ಲ. ನಾನು ಮನೆಯ ಊಟ ತುಂಬಾ ದಿನದಿಂದ ಮಾಡಿರ್ಲಿಲ್ಲ, ಅದಕ್ಕಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಯಾವಾಗ ನಾನು ಬಾಜಾರ್ನಲ್ಲಿ ನಿಮ್ಮ ಮನೆಗೆ ಅತಿಥಿ ಬರುತ್ತಾರೆ ಎಂದು ಕೇಳಿದೆ, ಮೃಷ್ಟಾನ್ನ ಭೋಜನಕ್ಕಾಗಿ ನಾನು ಇಲ್ಲಿಗೆ ಓಡಿ ಬಂದೆ. ಆದ್ರೆ ನಾನೇ ಆ ಕಳ್ಳ, ಆಚಾರ್ಯ ಚಕ್ರಪಾಣಿಯವರಿಗೆ ಅಳಿಯನಾಗಿ ದೋಚಿದವನು. ಕಳ್ಳತನದ ಮೇಲೆ ಆಣೆ.
ನೋಡಿ, ನಾನೊಬ್ಬ ಕಳ್ಳನಿದ್ದೇನೆ, ಕಳ್ಳತನದ ಮೇಲೆ ಆಣೆ ಮಾಡುತ್ತಿದ್ದೇನೆ. ಅಂದ್ರೆ ನಿಜಾನೇ ಹೇಳ್ತಿರ್ಬೋದಲ್ವಾ? ನಾನ್ ಹೇಗ್ ನಂಬ್ಲಿ? ಅರೆ, ನಾನ್ ಕೇಳಿದ ಪ್ರಕಾರ ಆಚಾರ್ಯ ಚಕ್ರಪಾಣಿಯ ಮನೆಯಿಂದ ಎಲ್ಲಾ ಧನ ದೋಚಿದಾನೆ ಕಳ್ಳ. ನೀನ್ ನೋಡಿದ್ರೆ ಕಂಗಾಲ ಅದೊಂಥರ ಕಾಣಿಸ್ತಿದ್ಯಾ? ಇಲ್ಲ, ನಾನ್ಯಾವ ಕಂಗಾಲ ಗಿಂಗಾಲ ಅಲ್ಲ. ಯಾವ ಕಳ್ಳ ತನ್ನ ಜೊತೆ ಕಳ್ಳ ಮಾಲವನ್ನು ಎತ್ತಿಕೊಂಡು ತಿರುಗುತ್ತಾನೆ? ನಾನು ಅದನ್ನೆಲ್ಲ ಕಾಡಲ್ಲಿ ಎಲ್ಲೋ ಬಚ್ಚಿಟ್ಟಿದ್ದೇನೆ. ಇನ್ನೂ ಕೆಲವು ಜನರನ್ನು ದೋಚಿದ್ದೇನೆ, ಅದನ್ನು ಅಲ್ಲೇ ಬಚ್ಚಿಟ್ಟಿದ್ದೇನೆ. ನಿಮಗೆ ನಂಬಿಕೆ ಇಲ್ಲದಿದ್ರೆ ನೀವು ನನ್ನ ಜೊತೆಗೆ ಬಂದು ನೋಡಬಹುದು. ಕೇವಲ ನೀವು ಆ ನಗರ ಧನಿಕನನ್ನ ಮೂರ್ಖನಾಗಿಸುವುದು ಹೇಗೆ ಎಂದು ತಮ್ಮ ಯೋಜನೆ ತಿಳಿಸಿ. ನಗರದ ಧನಿಕನಿಂದ ನನಗೆ ಎಷ್ಟು ಸಿಗುತ್ತೆ ಎಂದರೆ, ಇಲ್ಲಿವರೆಗೂ ನಾನು ಚಿಕ್ಕ ಪುಟ್ಟ ಕಳ್ಳತನ ಮಾಡಿ ಸಿಗದಿರುವಷ್ಟು. ಮುಂದೆ ಸಂಪಾದನೆನೂ ಮಾಡಕ್ಕಾಗಲ್ಲ. ನಂಗೆ ಮೊದ್ಲಿಂದಾನೇ ನಿನ್ ಮೇಲೆ ಅನುಮಾನ ಇತ್ತು. ಯಾವ ವ್ಯಕ್ತಿ ಒಬ್ಬ ಅಂಧ ಭಿಕಾರಿನ ಮೂರ್ಖನಾಗಿ ಮಾಡಬಲ್ಲನೋ ಅವನು ಒಬ್ಬ ವೃದ್ಧನನ್ನು ದೋಚಬಲ್ಲ. ಆದ್ರೆ ನಾನಿದನ್ನೆಲ್ಲ ನಿನ್ನ ಬಾಯಿಂದಾನೇ ಕೇಳಬೇಕಿತ್ತು. ಈಗ ನೀನು ಸ್ವಯಂ ಕಾಡಲ್ಲಿ ಅವತ್ತಿಟ್ಟ ಧನವನ್ನ ಸೈನಿಕರಿಗೆ ತೋರಿಸ್ತೀಯ. ಹಾಗಾದ್ರೆ ನೀವೆದೆಲ್ಲ ಇದಕ್ಕಾಗಿ ಕೇಳಿದ್ದೀರಿ? ನಾನು ನನ್ನ ಬಾಯಿಂದ ನನ್ನ ಅಪರಾಧ ಒಪ್ಪಿಕೊಳ್ಳುವುದಕ್ಕೆ? ಅಮ್ಮ ಹೇಳ್ತಿದ್ದಾರೆ, ಒಳ್ಳೇದಾಯ್ತು, ನೀನ್ ಇವನ್ನ ಹಿಡ್ದ ಹಾಕ್ತೆ. ಅರೆ ಅಮ್ಮ, ನೀನ್ ಸುಮ್ನೆ ಇರು. ಇವನಿಗೆ ಸ್ವಯಂ ಮನೆ ದೋಚೋದಕ್ಕೆ ಅವಕಾಶ ಮಾಡ್ಕೊಟ್ಟೆ. ಮತ್ ಇವನ್ ಆಡೋ ಮಾತೆಲ್ಲ ನೀನೇ ಹೇಳ್ಬಿಟ್ಟೆ ಅಲ್ವಾ? ಮತ್ತೆ ನೀನು ನಿನ್ನ ತಪ್ಪಿಗೆ ದಂಡನೆ ಈಗ ಮಹಾರಾಜರು ನೀಡ್ತಾರೆ. ಗುಂಡಪ್ಪ, ಹೋಗು ಸೈನಿಕರನ್ನ ಕರ್ಕೊಂಬ. ಹೀಗೆ ಮಾಡಬೇಡಿ, ನನ್ನನ್ನು ಕ್ಷಮಿಸಿಬಿಡಿ. ನೀನು ಬೇರೆಯವ್ರನ್ನು ದೋಚ್ತಾ ಇರು ಅಂತನಾ? ಆ ವೃದ್ಧ ಆಚಾರ್ಯ ಚಕ್ರಪಾಣಿಯನ್ನು ಬಿಡ್ಲಿಲ್ಲ. ಇಲ್ಲ, ನಿನಗೆ ದಂಡನೆ ಸಿಕ್ಕೇ ಸಿಗುತ್ತೆ. ಇಲ್ಲ, ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಜನರನ್ನು ದೋಚಿದ್ದೇನೆ. ಆದ್ರೆ ಜನರು ನನಗೆ ಸ್ವಯಂ ಅವರನ್ನು ಮೂರ್ಖನಾಗಿಸಲು ಅವರೇ ಅವಕಾಶ ನೀಡುತ್ತಾರೆ. ಒಂದು ವೇಳೆ ಜನರು ಜಾಗೃತಿಯಿಂದ ಇದ್ರೆ, ಮೂರ್ಖರಾಗದಿದ್ರೆ ಅವರನ್ನು ನಾನು ದೋಚಕ್ಕಾಗೋದಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ಕಾರದಿಂದ ಮೊದಲೇ ಸಾಯುತ್ತಿದ್ದೇನೆ. ಈಗ ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ. ಈಗೇಕೆ ಹೊಡೆಯುತ್ತಿದ್ದೀರಿ? ನಿಂಗ್ ನೋವಾಗ್ತಿದೆ. ಇದ್ರಲ್ಲಿ ನನ್ ತಪ್ಪೇನಿದೆ? ನಾನು ಕೇವಲ ಕೋಲ್ ತಿರುಗಿಸ್ತಾ ಇದ್ದೀನಿ. ಇಲ್ಲ, ನನಗೆ ಅರ್ಥ ಆಯ್ತು. ತಪ್ಪೆಲ್ಲ ನಂದೇ. ನಾನು ನಿಮಗೆ ವಚನ ನೀಡುತ್ತೇನೆ, ಆಚಾರ್ಯ ಚಕ್ರಪಾಣಿ ಇನ್ನೂ ಕೆಲವರನ್ನು ದೋಚಿದ್ದೇನೆ. ಅವರ ಎಲ್ಲಾ ಧನವನ್ನು ನಾನು ಮರಳಿ ನೀಡುತ್ತೇನೆ. ಜನರನ್ನ ಯಾಮಾರಿಸೋ ಮುಂಚೆ ನೀನ್ ಅದನ್ನ ಯೋಚಿಸ್ಲೇ ಇಲ್ಲ. ಬೇರೆಯವರನ್ನ ಮೂರ್ಖನನ್ನಾಗಿಸವನು ಅಂತ್ಯದಲ್ಲಿ ಸ್ವಯಂ ಮೂರ್ಖನಾಗ್ತಾನೆ ಅಂತ ನೀನಾಗ್ಬಿಟ್ಟೆ. ಈಗ ಕಾರಾಗೃಹದಲ್ಲಿ ದಂಡನೆ ಅನುಭವಿಸು. ನಡಿ, ನಿನ್ನನ್ನ ಹಿಡಿಯೋ ಕಾರ್ಯ ಅಂತೂ ಸಂಪನ್ನವಾಯ್ತು. ನಾನೀಗ ಇನ್ನೊಬ್ಬರ ಕಣ್ಣನ್ನ ತೆರೆಸ್ಬೇಕು. ಅಯ್ಯೋ ನಿಂತ್ಕೊಳ್ಳಿ, ಹೊಟ್ಟೆ ಜಾಗ್ರತೆ. ನಮ್ಮನ್ನು ನಿಲ್ಸೋದು ಸಾಹಸ ಯಾರು ಮಾಡಿತು? ಹೇಳಿ, ಈ ಹೊಟ್ಟೆ ಹುಷಾರು ಏನು? ಅಯ್ಯೋ, ಹೊಟ್ಟೆ ದಪ್ಪ ಇತ್ತಲ್ಲ, ಜಾಗ್ರತೆ ಮಾಡ್ಕೋಬೇಕಲ್ವಾ? ಹೊಟ್ಟೆ ಜಾಗ್ರತೆ. ನೀವು ಕಾಳಿಕಪಾಳ್ಯ ಊರವರಲ್ವಾ ಆಚಾರ್ಯ ತತ್ತಾಚಾರ್ಯ? ನಮ್ಮ ಊರಿನವನು ಮಾತಾಡಿದ್ರೆ ಏನಾದ್ರೂ ಕೇಳ್ತಾನೆ. ನಾವ್ ಎಲ್ಲಿಯವರಾದ್ರೇನು, ನಿಮ್ಗೇನಾಗ್ಬೇಕು? ಅಯ್ಯೋ, ಗುರ್ತು ಸಿಗ್ಲಿಲ್ವಾ? ನಿಮ್ಮ ಮನೆ ಮುಂದೆ ಆ ಅರ್ಲಿ ಮರ ಇತ್ತಲ್ಲ, ಆ ಮರದಿಂದ ಪೂರ್ವಕ್ಕೆ ರಸ್ತೆ ಹೋಗಿ ದಕ್ಷಿಣಕ್ಕೆ ತಿರುಗುತ್ತಲ್ವಾ? ಆ ರಸ್ತೆಯಲ್ಲಿ ಒಂದು ಗಲ್ಲಿ ಇತ್ತಲ್ಲ, ಆ ಗಲ್ಲಿಲಿ ನನ್ ಮನೆ ಇದೆ. ಇವ್ರೆ, ನಾನು ಪೂರ್ಣಯ್ಯ. ತಿಳಿತಾ ಹೊಟ್ಟೆ ಹುಷಾರು? ಇಲ್ಲ. ಅಯ್ಯೋ, ಹಂಗಾದ್ರೆ ನಾನು ಪಂಡಿತ ರಾಮಕೃಷ್ಣನ್ ಮನೆಗೆ ಹೊರಟು ಹೋಗ್ತೀನಿ. ಅದೇನಂದ್ರೆ ನಾನು ಗಂಗಾಸಾಗರ ಯಾತ್ರೆಗೆ ಹೋಗ್ಬೇಕು. ಮತ್ತೆ ನನ್ನ ಹತ್ರ 10,000 ಸ್ವರ್ಣ ಮುದ್ರೆ ಇದೆ. ಎಷ್ಟು ಸಹಸ್ರ ಮುದ್ರೆಗಳು? 10,000 ಸ್ವರ್ಣ ಮುದ್ರೆಗಳು. ಈಗ ಇಷ್ಟೊಂದು ದೊಡ್ಡ ಧನರಾಶಿ ಹೊತ್ಕೊಂಡು ಅಷ್ಟು ದೂರ ಯಾತ್ರೆಗೆ ಹೋಗಕ್ ಆಗಲ್ಲ ಅಲ್ವಾ ಇವ್ರೆ? ಅದಕ್ಕೆ ಇದನ್ನ ಪಂಡಿತ ರಾಮಕೃಷ್ಣನ್ ಮನೆಗೆ ಕೊಟ್ಟು ಹೊರಟೋಗ್ತೀನಿ. ಹೊಟ್ಟೆ ಹುಷಾರು. ಗಂಗಾಸಾಗರ ಯಾತ್ರೆ ಎಂಥ ಯಾತ್ರೆ ಅಂದ್ರೆ ಅಲ್ಲಿಗೆ ಹೋದವ್ರು ವಾಪಸ್ ಬರೋದೇ ಕಮ್ಮಿ. ಈಗ ಇವನು ವಾಪಸ್ ಬರಲಿಲ್ಲ ಅಂದ್ರೆ ಆಗ ಎಲ್ಲ ಸ್ವರ್ಣ ಮುದ್ರೆಗಳು ರಾಮನ ಪಾಲಾಗುತ್ತೆ. ಇಲ್ಲ,
ಈ ಸ್ವರ್ಣ ಮುದ್ರೆಗಳನ್ನ ನಾವಿಟ್ಕೊಂತೀವಿ.